ನಗರಗಳಲ್ಲಿ ಎಲ್ಲೆಂದರಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡಿತ್ತು. ಬಸ್ ನಿಲ್ದಾಣಗಳಾಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಏನು ಬೀದಿ ನಾಯಿಗಳಿರ್ತವೆ ಅವುಗಳಿಗೆ ಉತ್ತಮವಾದಂಥ ಶೆಲ್ಟರನ್ನು ಕಲ್ಪಿಸುವಂಥ ಕೆಲಸವನ್ನು ಆ ಮಹಾನಗರ ಪಾಲಿಕೆಗಳು ಮಾಡಬೇಕು ಅನ್ನುವಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಅದರ ಅನ್ವಯ ಬೆಂಗಳೂರಿನಲ್ಲೂ ಕೂಡ, ಅಂದರೆ ಬೆಂಗಳೂರಿನ ಮೈಸೂರು ರೋಡ್, ಮೈಸೂರು ರಸ್ತೆಯಲ್ಲಿರುವಂಥ ಈ ಪಶು ಆಸ್ಪತ್ರೆ ಏನಿದೆ, ಈ ಆವರಣದಲ್ಲೇ ಏನು ನಾಯಿಗಳಿಗೆ, ಅಂದರೆ ಶ್ವಾನಗಳಿಗೆ ಒಂದು ಸಲಹಾ ಕೇಂದ್ರವನ್ನು ಇಲ್ಲಿ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಶೆಲ್ಟರನ್ನು ಕ್ರಿಯೇಟ್ ಮಾಡಿದ್ದಾರೆ. ಆದರೆ ಈ ಶೆಲ್ಟರ್ಗಳ ಪರಿಸ್ಥಿತಿ ಅಂತೂ ತುಂಬ ದಾರುಣವಾಗಿದೆ ಅನ್ನುವಂಥದ್ದು. ಯಾಕಂದರೆ ಬೀದಿ ನಾಯಿಗಳನ್ನು ತಂದು ಇಲ್ಲಿ ಗಾಳಿ ಬೆಳಕು ಇಲ್ಲದೆ ಒಂದು ರೀತಿ ಈ ಥರದ ಶೆಡ್ಗಳನ್ನು ಮಾಡಿ ಕೂಡಿ ಹಾಕಲಾಗ್ತಾ ಇರುವಂಥದ್ದು. ಇದು ನಿಜಕ್ಕೂ ಕೂಡ ಸರಿಯಾದಂಥ ಕ್ರಮ ಅಲ್ಲ. ಸವಲತ್ತುಗಳು, ಅಂದರೆ ಒಂದು ರೀತಿಯಾದಂಥ ವ್ಯವಸ್ಥೆಯನ್ನಾದರೂ ಮಾಡಬೇಕು. ಬೀದಿ ನಾಯಿಗಳನ್ನು ತೆಗೆದುಕೊಂಡ್ಬಂದು ಈ ರೀತಿಯಾಗಿ ಗಾಳಿ ಬೆಳಕಿಲ್ಲದೆ ಈ ರೀತಿಯಾಗಿ ಕೂಡಿ ಹಾಕೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಪ್ರಾಣಿ ದಯಾ ಸಂಘದವರು, ಅಂದರೆ ಪ್ರಾಣಿ ಪ್ರಿಯರು ಮಾಡ್ತಾ ಇರುವಂಥದ್ದು. ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳೇನಿದ್ದಾರೆ, ಇಲಾಖೆ ಏನಿದೆ, ಅದು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಈ ವಾಹನಗಳೇನಿದ್ದಾವೆ, ಈ ವಾಹನಗಳಲ್ಲಿ ಪ್ರತಿನಿತ್ಯವೂ ಕೂಡ ನಗರದ ಬೇರೆ ಬೇರೆ ಕಡೆಗಳಿಂದ ಈ ರೀತಿಯಾಗಿ ಅಂದರೆ ನಾಯಿಗಳನ್ನು ಹಿಡಿದು ಬೀದಿ ನಾಯಿಗಳನ್ನು ತಂದಿರ್ತಾರೆ. ತಂದು ಇಲ್ಲಿ ಶೆಲ್ಟರ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಆದರೆ ಶೆಲ್ಟರ್ ವ್ಯವಸ್ಥೆ ಏನಿದೆ ಅದು ತುಂಬ ದಾರುಣ ಪರಿಸ್ಥಿತಿಯಲ್ಲಿರುವಂಥದ್ದು. ಯಾವುದೇ ರೀತಿಯಾಗಿ ಒಂದು ರೀತಿ ವ್ಯವಸ್ಥೆಗಳಿಲ್ಲ. ವ್ಯವಸ್ಥೆ ಇಲ್ಲದೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಪ್ರಾಣಿಗಳೇನಿದ್ದಾವೆ, ಪ್ರಾಣಿಗಳೆಲ್ಲವೂ ಕೂಡ ತುಂಬಾ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾವೆ ಅನ್ನುವಂಥದ್ದು ಪ್ರಾಣಿ ಪ್ರಿಯರ ಆಕ್ರೋಶ ಆಗಿದೆ. ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು, ಇಲಾಖೆ ಎಚ್ಚೆತ್ತುಕೊಳ್ಬೇಕು ಅನ್ನೋಂಥ ಒತ್ತಾಯವನ್ನು ಪ್ರಾಣಿ ಪ್ರಿಯರು ಮಾಡ್ತಾ ಇರುವಂಥದ್ದು. ಶ್ವಾನಗಳನ್ನು, ಬೀದಿ ನಾಯಿಗಳನ್ನು ತಂದು ಈ ರೀತಿಯಾಗಿ ಕೂಡಿ ಹಾಕೋದು ನಿಜಕ್ಕೂ ಅಮಾನವೀಯ ಅನ್ನುವಂಥ ಪ್ರಶ್ನೆಯನ್ನು ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಹಾಗೆ ಏನು ಅಧಿಕಾರಿಗಳಿದ್ದಾರೆ ಅವರು ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಶೆಲ್ಟರ್ ವ್ಯವಸ್ಥೆಯನ್ನು ನೀಟಾಗಿ ಮಾಡುವಂಥದ್ದು ಉತ್ತಮ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಏನಾಗ್ತಿದೆ ಮೇಡಮ್, ನಾಯಿಗಳಿಗೆ ಶೆಲ್ಟರ್ ಮಾಡಿದ್ದಾರೆ ಸರ್? ಆ್ಯಕ್ಚುಲಾಗಿ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆಯಿತು. ಏನಂತ ಅಂದ್ಬಿಟ್ಟು ಹಾಸ್ಪಿಟ್ಲ್ಗಳ ಹತ್ರ ಮತ್ತು ಬಸ್ ಸ್ಟ್ಯಾಂಡು ಮತ್ತು ಎಲ್ಲ ಸಾರ್ವಜನಿಕ ಓಡಾಡೋಂಥ ಸ್ಥಳದಲ್ಲೆಲ್ಲನೂ ನಾಯಿಗಳು ಇರೋಂಥ ನಾಯಿಗಳನ್ನ ಎತ್ತಾಕೊಂಡು ಹೋಗ್ಬೇಕು. ಅದು ಯಾತಕ್ಕೆ ಆರ್ಡ್ರ್ ಮಾಡ್ರು ಅಂತ ನನಗಂತೂ ಗೊತ್ತಿಲ್ಲ. ಇದು ಶೆಲ್ಟ್ರ್ ಇದೆಯಾ ಇಲ್ವಾ, ಅವಕ್ಕೆ ವ್ಯವಸ್ಥೆ ಇದೆಯಾ ಇಲ್ವಾ, ಸರಿಯಾದ ರೀತಿ ವ್ಯವಸ್ಥೆ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಆಮೇಲೆ ಆರ್ಡ್ರ್ ಮಾಡಬೇಕು. ಸಪೋಸ್ ಆರ್ಡ್ರ್ ಮಾಡಿದ್ದಾಯ್ತಾ, ಯಾವ ಸಿಚುವೇಷನಲ್ಲಿ ಆರ್ಡ್ರ್ ಮಾಡಿದ್ದಾದ ಮೇಲೆ ಇವರು ಮನವಿ ಮಾಡಬೇಕು. ನಮ್ಮ BBMP ಅವರಾಗಲಿ ಇಲ್ಲ ಯಾರು ಅಧಿಕಾರಿಗಳಿದ್ದಾರೆ ಮನವಿ ಮಾಡಬೇಕು. ಶೆಲ್ಟರ್ಗಳೇ ಇಲ್ಲ, ಫಸ್ಟು ಶೆಲ್ಟ್ರ್ ಆಗಲಿ, ಆಮೇಲೆ ನಾವು ಅದಕ್ಕೆ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಅಂದ್ಬಿಟ್ಟು. ಅದು ಬಿಟ್ಬಿಟ್ಟು ಯಾವುದೋ ABC ಸೆಂಟ್ರಲ್ಲಿ ಸ್ವಲ್ಪ ಮಾತ್ರನೇ ಜಾಗ ಇರೋಂಥ ಜಾಗದಲ್ಲಿ ನೂರಾರು ನಾಯಿಗಳನ್ನ ತೊಗೊಂಡೋಗಿ ಅದಕ್ಕೆ ಸರಿಯಾದ ಊಟಗಳು, ವ್ಯವಸ್ಥೆಗಳು ಏನೂ ಇಲ್ದಲೆ ಕೂಡ ಹಾಕಿದ್ರೆ ಈ ರೀತಿ ಅಮಾನುಷ ಕೃತ್ಯ. ಯಾಕಂದರೆ ಡೆಲ್ಲಿನ ಒಂದು ಕಡೆ ಆಲ್ರೆಡಿ ಒಂದು ಶೆಲ್ಟ್ರಲ್ಲೇ ಏನಾಗಿದೆ ಅಂತ ಹೇಳಿದ್ರೆ ರೇಪ್ ಆಗಿದೆ. ನಾಯಿ ಮೇಲೆ ರೇಪ್ ಆಗೋವಂಥದ್ದು ಎಷ್ಟು ಅಸಹ್ಯ, ಎಷ್ಟು ರಾಕ್ಷಸ ಕೃತ್ಯ ಅದು. ಮನುಷ್ಯರನ್ನೂ ಬಿಡಲ್ಲ, ನಾಯಿನೂ ಬಿಡಲ್ಲ ಅಂತ ಇಂಥ ಜನಗಳು ಇರಬೇಕಾದ್ರೆ ಇಂಥ ಜನಗಳಿಗೆ ಕಚ್ತು ಅಂತ ಅಂದ್ಬಿಟ್ಟು ಊರು ತುಂಬ ಹಬ್ಸಿ ನಾಯಿ ಕಚ್ಚುತ್ತೆ ಅವು ಊಟ ಇಲ್ದಲೆ ಒದ್ದಾಡ್ತಾ ಇರ್ತವೆ. ಊಟಕ್ಕಿಲ್ದಲೆ ಅವು ಹೊಟ್ಟೆ ತುಂಬ ಊಟ ಹಾಕ್ಬಿಟ್ರೆ ಅವು ನಿಜವಾಗ್ಲೂ ಯಾರನ್ನೂ ಕಚ್ಚಲ್ಲ. ಸುಮ್ಮನೆ ಯಾವ ನಾಯು ಯಾರನ್ನೂ ಕಚ್ಚೋದಿಲ್ಲ. ಅವ್ರು ತೀಟೆ ಮಾಡೋದ್ರಿಂದ, ಅವ್ರು ಹೊಡೆಯೋದ್ರಿಂದ ಮಾತ್ರನೇ ಅವಕ್ಕೆ ಬೇಕಾಗಿರೋದೇನು ಬರೀ ಒಂದೊತ್ತು ಊಟ ಅಷ್ಟೇನೆ. ಸೊ ಆ ಒಂದೊತ್ತು ಊಟಕ್ಕೋಸ್ಕರ ಇಷ್ಟೆಲ್ಲನೂ ಅವು ರಾಕ್ಷಸ ಅಮಾನುಷ ಕೃತ್ಯಗಳನ್ನ ಎದುರಿಸ್ಬೇಕಾ? ಇವಾಗ ನಮಗೆ ಬೇಕಾಗಿರೋದೇನೆಂದರೆ ಒಂದು ಒಳ್ಳೆ ಶೆಲ್ಟರ್ ಮಾಡಲಿ ನಾಯಿಗಳಿಗೆ. ಶೆಲ್ಟರ್ ಮಾಡಿಬಿಟ್ಟು ಅಲ್ಲಿ ಯಾರು ಅನಿಮಲ್ ಫೀಡರ್ಸು, ಲವರ್ಸ್ ಏನಿರ್ತಾರೋ ಅಲ್ಲಿ ಅವ್ರಿಗೆ ನೋಡೋದಕ್ಕೆ, ಅವಕ್ಕೆ ಊಟ ಹಾಕೋದು, ಇವ್ರಿಗೆ ಯೋಗ್ಯತೆ ಇಲ್ಲ. ಊಟ ಹಾಕೋದಕ್ಕೆ, ಶೆಲ್ಟರ್ ಮಾಡೋದಕ್ಕೂ ಇವ್ರಿಗೆ ಯೋಗ್ಯತೆ ಇಲ್ಲ. ನಾಯಿ ಮೇಲೆ ಪ್ರಹಾರ ಮಾಡೋದಕ್ಕೆ ಮಾತ್ರನೇ ಇವ್ರಿಗೆ ಯೋಗ್ಯತೆ ಇರೋದು. ಆ ನಾಯಿ ಮೇಲಿರೋಂಥ ಪ್ರಹಾರ ಇವರು ಸ್ಟಾಪ್ ಮಾಡಬೇಕು, ನಿಲ್ಲಿಸ್ಬಿಟ್ಟು ನಮ್ಮಂಥ ಅನಿಮಲ್ ಫೀಡರ್ಸ್ಗೆ ಕೊಡ್ರಿ. ನಾವೇ ಒಂದು ನಾಯಿ ಅಂತ ಒಪ್ಕೊಂಡ್ಬೇಕಾದ್ರೆ 10 ನಾಯಿಗೆ ಊಟ ಹಾಕ್ತೀವಿ. ನಮ್ಗೆ ಅಷ್ಟು ತಾಕತ್ತಿದೆ ಜನಕ್ಕೆ ಹೇಳ್ಬೇಕಂತ ಹೇಳಿದ್ರೆ. ತುಂಬ ಜನ ಅನಿಮಲ್ ಲವರ್ಸು, ಅನಿಮಲ್ ಫೀಡರ್ಸ್ ಇದ್ದಾರೆ, ಅವ್ರು ಮಾಡ್ತಾರೆ ಎಲ್ಲನೂ. ಇವ್ರಿಗೆ ಅಷ್ಟೊಂದು ಕಷ್ಟ ಆಗ್ತಾ ಇದೆಯಾ? ಎಲ್ಲನೂ ಫೀಡರ್ಸ್ಗೆ ಜಾಗ ಕೊಡಲಿ, ಒಂದು ಶೆಲ್ಟರ್ ಮಾಡಲಿ, ನಾಯಿಗಳಿಗೆ ನಾವು ಫೀಡ್ ಮಾಡ್ತೀವಿ, ತೊಂದರೆ ಇಲ್ಲ ಸರ್. ಇಷ್ಟೇ ನಮ್ಮ ಮನವಿ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನೇ ಬಂದರೂ ಕೂಡ ಅದು ನಾಯಿಗಳಿಗಾಗಲಿ ಮನುಷ್ಯರಿಗಾಗಲಿ ಒಂದೇ ರೀತಿಯಲ್ಲಿ ನ್ಯಾಯಯುತವಾಗಿರಬೇಕು. ಮಾತು ಬರುತ್ತೆ ಅಂತ ಮನುಷ್ಯರಿಗೊಂಥರ, ಮಾತು ಬರಲ್ಲ ಅಂತ ನಾಯಿಗಳಿಗೊಂಥರ ತೊಗೊಂಡೋಗಿ ನೂರಾರು ನಾಯಿನ ಒಂದು ಕಡೆ ಕೂಡಾಕ್ಬಿಟ್ರೆ, ಊಟ ಇಲ್ದಲೆ, ತಿಂಡಿ ಇಲ್ದಲೆ, ಅವಕ್ಕೆ ನೀರು ಇಲ್ದಲೆ, ಉಸಿರಾಡೋಕ್ಕೆ ಗಾಳಿ ಇಲ್ದಲೆ ಏನು ನಾಯಿನ ಸಾಯಿಸೋಕೊಟ್ಟಿದ್ದಾರೆ ಇವರೆಲ್ಲರೂ? ಇದು ಅಮಾನುಷ ಕೃತ್ಯ ಅಲ್ವಾ? ಇದು ಯಾವ ನ್ಯಾಯ? ಮನುಷ್ಯರಿಗೊಂಥರ ನ್ಯಾಯ ನಾಯಿಗಳಿಗೆ ಬದುಕೋಕ್ಕೆ ಹಕ್ಕಿಲ್ವಾ? ಮನುಷ್ಯರಿಗೆ ಮಾತ್ರನೇ ಬದುಕಕ್ಕೆ ಹಕ್ಕಿರೋದು, ನಾಯಿಗಳಿಗೂ ಬದುಕಕ್ಕೆ ಹಕ್ಕಿದೆ ಸರ್. ಪ್ರಾಣಿ ಪಕ್ಷಿಗಳಿದ್ದರೆ ಮಾತ್ರನೇ, ಅದರಿಂದನೇ ಇವಾಗೆಲ್ಲ ಕರೋನಾ ಅದು ಇದೆಲ್ಲ ಬರ್ತಾ ಇರೋದು. ಇವ್ರು ಮಾಡ್ತಾರೆ ಇಂಥ ಕರ್ಮಕಾಂಡದಿಂದನೇ. ಮರಗಳು ಕಡಿಯೋ ಅಂಥದ್ದು, ರೋಡ್ಗಳನ್ನ ಸರಿಯಾಗಿ ಮಾಡದೇ ಇರೋ ಅಂಥದ್ದು, ಅದನ್ನೆಲ್ಲ ಬಿಟ್ಬಿಡ್ತಾರೆ. ಮೂಲಭೂತ ಸೌಕರ್ಯನೇ ಇಲ್ಲ ಮನುಷ್ಯನಿಗೆ. ಆ ಮೂಲಭೂತ ಸೌಕರ್ಯ ಇಲ್ಲ, ಮಾತ್ರ ನಾಯಿ ಮೇಲೆ ಮಾತ್ರ, ಪ್ರಾಣಿ ಪಕ್ಷಿಗಳ ಮಾತ್ರ ಪ್ರಹಾರ.